ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಬನ್ನಿ ಇವತ್ತು ಸಿಯುಗೆ ಕಿವಿ ಚುಚ್ಚಕ್ಕೆ ಹೋಗೋಣ. ತುಂಬ ದಿನದಿಂದ ಪೆಂಡಿಂಗ್ ಇದ್ದಂಥ ಕೆಲಸ ಇದು. ಅವಳಿಗೆ 1 ಇಯರ್ ಒಳಗಡೆ ಚುಚ್ಚಿಸೋಣ ಅಂತ ನಾನು ಫಸ್ಟ್ ಅಂದ್ಕೊಂಡಿದ್ದೆ. ಆದರೆ ಅವಳು ಹುಟ್ಟುತ್ತಾನೆ ತುಂಬ ಉದ್ದ ಕೂದಲಿತ್ತು. ಅವಳಿಗೆ 2 ಇಂದ 3 ಇಂಚ್ ಕೂದಲು ಬೈ ಬರ್ತೇನೆ ಅವಳಿಗೆ ಕೂದಲಿತ್ತು. ಅದು ಬೇರೆ ಬಂದು ಕಿವಿ ಮೇಲೆ ಕೂತ್ಕೊಳ್ಳೋದು, ತುಂಬ ಅದೊಂಥರ ಇಚ್ಚಿಂಗ್ ಥರ ಇರಿಟೇಟ್ ಆಗೋದು ಅವಳಿಗೆ. ಆ ಕಿವಿನ ಹಾಗೆ ತುಂಬ ಹೊಡ್ಕೊಂಡವಳು. ಸೊ ಇನ್ನು ಇಯರಿಂಗ್ಸ್ ಎಲ್ಲ ಹಾಕಿದಾಗ ಅದು ಕೂದಲಿಗೋಸ್ಕರ ಹಿಂಗೆ ಹೊಡ್ಕೋಬೇಕಾದ್ರೆ ಎಲ್ಲನ ಪೇನ್ ಆಗಿ ಅಥವಾ ಏನೇನ ಇನ್ಸಿಡೆಂಟ್ ಆಗೋದಕ್ಕಿಂತ ಬೇಡ ಅಂತ ಹೇಳ್ಬಿಟ್ಟು ನಾನು ಮುಂದಕ್ಕೆ ಹಾಕಿದ್ದೆ. ಹಾಗೆ ನಮ್ಗೆ ಗೊತ್ತಿರೋರೊಬ್ರದ್ದು ಪಾಪುಗೆ ಬೆಡ್ಶೀಟೆಲ್ಲ ಸಿಕ್ಕಾಕ್ಕೊಂಡು ಸ್ವಲ್ಪ ರಕ್ತ ಎಲ್ಲ ಬಂದಿತ್ತು ಅಂತೆಲ್ಲ ಕೇಳಿದ್ದೆ. ಅದನ್ನು ಕೇಳಿಸ್ಕೊಂಡು ತುಂಬ ಭಯ ಆಗಿತ್ತು ನನಗೆ. ಹಾಗಾಗಿ ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಬಂದ್ವಿ. ಅದ್ರ ಜೊತೆಯಲ್ಲಿ ಕೊರೋನಾ ಅದು ಇದು ಅಂದ್ಕೊಂಡು ಮಾಡೋಕ್ಕೆ ಆಗಿರಲಿಲ್ಲ. ಆ್ಯಂಡ್ 3 ವರ್ಷದಲ್ಲಿ ಬೇಡ ಅಂತ ನಮ್ಮಮ್ಮನೂ ಅಂದರು. 3 ವರ್ಷಕ್ಕೆ ಬೇಡ, 4 ವರ್ಷ ತುಂಬಿ 5ಕ್ಕೆ ಏನು ಬೀಳ್ತಾಳೆ ಆವಾಗ ಮಾಡಿಸು ಅಂತ. ಸೊ ಇವಾಗ ಅವಳಿಗೆ 4.5 ವರ್ಷ. ಸೊ ಇನ್ನು ಡಿಲೇ ಮಾಡಿದ್ರೆ ತುಂಬ ಡಿಲೇ ಆಗಿಬಿಡುತ್ತೆ. ಆ್ಯಂಡ್ ಅದರಲ್ಲೂ ಅವಳೇ ಕೇಳ್ತಾ ಇದ್ದಾಳೆ ಇವಾಗ, ಮಮ್ಮ ಇಯರಿಂಗ್ಸ್ ಬೇಕು, ಅದು ಬೇಕು, ಇದು ಬೇಕು ಅಂತ. ಸೊ ಹಾಗಾಗಿ ಅದೊಂದು ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಹೊರಟಿದ್ದೀವಿ. ಸೊ ಇವಾಗ ಇಲ್ಲಿ ಕಮ್ಮನಹಳ್ಳಿ ಹತ್ರ ಬಂದಿದ್ದೀವಿ. ಜ್ಯುವೆಲರಿ ಶಾಪ್ಗೆ ಹೋಗೋಣ ಅಂತ. ಇಲ್ಲಿ ನಮ್ಮಮ್ಮನ ಕಾಣಿಸ್ತಲ್ಲ. ಏನ್ಮಾ ಕುಚ್ಚೋಣ ಕಿವಿಗ ಸಿಯುಗೆ? ಎಷ್ಟು ಅಳ್ತಾಳೋ ಏನೋ. ಚುಚ್ಸೋಣ ಅಂತಂದೆ ಸಿಯುಗೆ, ಕಿವಿ ಚುಚ್ಸೋಣ ಅಂದೆ. ಎಷ್ಟು ಅಳ್ತಾಳೋ ಏನೋ ಇವಾಗ. ಅದೇ ಒಂಥರ ಟೆನ್ಷನ್. ಇವಾಗ ಹೋಗ್ತಾ ಇದ್ದಾಳೆ ನೋಡಿ, ತೋರಿಸ್ತೀನಿ. ಹಾಯ್ ಹಾಯ್. ಟೆನ್ಷನ್ ಆಗ್ತಿದೆ ಇವಾಗ. ಪಾಪ ಲಾಸ್ಟ್ ವೀಕೆ ಚುಚ್ಚಿಸ್ಬೇಕಿತ್ತು, ಬಟ್ ಅವಳ ಸ್ಕೂಲಲ್ಲಿ ಏನು ಲಾಸ್ಟ್ ಸ್ಯಾಟರ್ಡೆ ಕೂಡ ಬಂದಿದ್ವಿ. ಸಂಡೇ ಅವ್ರ ಸ್ಕೂಲ್ದು ಆ್ಯನ್ಯುವಲ್ ಫಂಕ್ಷನ್ ಇತ್ತು. ಸೊ ಹಾಂ, ಮತ್ತು ನೋವಿಗೆ ಜಾಸ್ತಿ ಆಗಿಬಿಟ್ಟು ಅದು ಚುಚ್ಚಿದ್ರಿಂದ ಪೇಯ್ನ್ ಜಾಸ್ತಿ ಆಗಿ ಮತ್ತೆ ಜ್ವರಗಿರ ಬಂದರೆ ಅಂತ ಹೇಳ್ಬಿಟ್ಟು ಈ ವೀಕ್ಗೆ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದು. ಅವಳದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಇತ್ತು. ಹಾಗಾಗಿ ಚಾನ್ಸ್ ತೊಗೊಳೋದು ಬೇಡ ಅಂತ ಈ ವೀಕ್ಗೆ ಪೋಸ್ಟ್ಪೋನ್ ಮಾಡಿದ್ವಿ. ಜ್ಯುವೆಲರಿ ಶಾಪ್ಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಮಿನಿಮಮ್ ಒಂದು 4 to 5 hours ಇಟ್ಕೊಂಡು ಹೋಗಲೇಬೇಕು. ಇಲ್ಲಾಂದರೆ ಮೊದಲೇ ದೊಡ್ಡ ವಸ್ತು, ಒಂದು ಇನ್ವೆಸ್ಟ್ಮೆಂಟ್ ಕೂಡ. ಸುಮ್ಮನೆ ಏನೋ ಒಂದು ಇಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ತೊಗೊಂಡು ಬರೋಕ್ಕಾಗೋದಿಲ್ಲ. ಬರೀ ಗೋಲ್ಡ್ ಪ್ರೈಸ್ ಅಂತ ಅಲ್ಲ, ಮೇಕಿಂಗ್ ಚಾರ್ಜಸ್ ಅದು ಇದು ಅಂತ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆ್ಯಂಡ್ ಅದರಲ್ಲೂ ಇಲ್ಲೊಂದು ಮುಂಚೆ ಒಂದು ಸ್ಕೀಮ್ ಹಾಕಿದೆ. ಮೊದಲಾದರೆ ಸ್ಕೀಮಲ್ಲಿ ಹೇಗೆ ಅಂದರೆ, ನಾವು ಮಂತ್ಲಿ ಒಂದು 11 monthsದು ಆ ಥರ ಎಲ್ಲ ಸ್ಕೀಮ್ ಇರುತ್ತೆ. ಮಂತ್ಲಿ ನಾವು ಏನೇನು ಅಮೌಂಟ್ ಡಿಸೈಡ್ ಮಾಡಿ ಕಟ್ತಿದ್ವೋ ಅದ್ರದ್ದು ಆವತ್ತಿನ ರೇಟ್ಗೆ ಗೋಲ್ಡ್ ಬೈ ಮಾಡಿ ನಮಗೆ ನಮ್ಮ ಅಕೌಂಟಿಗೆ ಹಾಕೋರು. ಬಟ್ ಇವಾಗ ಆ ಥರ ಇಲ್ಲ, ಜಸ್ಟ್ ಅಮೌಂಟ್ ಆ್ಯಡ್ ಆಗುತ್ತೆ. ಎಷ್ಟು ನಾವು ಪೇ ಮಾಡಿರ್ತೀವೋ ಅಷ್ಟೇ ಎಂಡಲ್ಲಿ ಅವರು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಜಸ್ಟ್ ಇವಾಗ ಮೇಕಿಂಗ್ ಚಾರ್ಜಸ್ಸು ಮತ್ತು ಇದ್ರದ್ದು ವೇಸ್ಟೇಜ್ ಮಾತ್ರ ನಮಗೆ ಬೆನಿಫಿಟ್ ಸಿಕ್ಕತ್ತೆ ಅಂತ ಹೇಳಿದರು. ಮುಂಚೆ ಆದರೆ ಅದು ಆವತ್ತಿನ ದಿನಕ್ಕೆ ರೇಟ್ ಏನಿರುತ್ತೆ ನಾವು ಕಮ್ಮಿ ಇದ್ದಾಗ ನೋಡ್ಕೊಂಡೋಗಿ ಹಾಕಿಬಿಟ್ರೆ ಅವ್ರು ಅದನ್ನು ಬೈ ಮಾಡಿ ನಮ್ಮ ಅಕೌಂಟ್ಗೆ ಆ್ಯಡ್ ಆಗೋದು. ಸೊ ನಮ್ಮ ಸ್ಕೀಮ್ ಮುಗಿಯೋಷ್ಟೊತ್ತಿಗೆ ಏನು ಪ್ರೈಸ್ ಇರುತ್ತೋ ಅದಕ್ಕಿಂತ ಆಬ್ವಿಯಸ್ಲಿ ಇವಾಗ 11 ತಿಂಗಳಿಂದ ಕಟ್ಕೊಂಬಂದಿದ್ರೆ ಆ ಪ್ರೈಸ್ ಕಮ್ಮಿ ಇರೋದು. ಇವಾಗ ಆ ಥರ ಇಲ್ಲ. ಸೊ ಅರ್ಧ ಬೆನಿಫಿಟ್ ಅಷ್ಟೇ ಇವಾಗ. ಹಾಗಾಗಿ ಸರಿ ಇದನ್ನು ಬೇಡ, ಇನ್ನು ಕ್ಲೋಸ್ ಮಾಡಿಸೋಣ ಸುಮ್ಮನೆ ಏನಕ್ಕೆ ಅಂತ. ಆ್ಯಂಡ್ ಎಷ್ಟು ಅಮೌಂಟ್ಗೆ ಆಲ್ಮೋಸ್ಟ್ ಆಯಿತು, ಒಂದು 6 months ಏನೋ ಕಟ್ಟಿದ್ವಿ, 6-7 monthsದು. ಅದರಲ್ಲಿ ಆ್ಯಕ್ಚುಲಿ ನನಗೆ ಅದರಲ್ಲಿ ಒಂದು ಗಿಫ್ಟ್ ತೊಗೋಬೇಕು ಅಂತಲೇ ಹಾಕಿದ್ದು. ಆ್ಯನಿವರ್ಸರಿ ದಿನ ನಾವು ಅದನ್ನು ಸ್ಕೀಮ್ ಹಾಕಿದ್ವಿ. ಆ್ಯಂಡ್ ನೆಕ್ಸ್ಟ್ ಆ್ಯನಿವರ್ಸರಿ ಅನ್ನೋಷ್ಟೊತ್ತಿಗೆ ಒಂದು ಗಿಫ್ಟ್ ಎವ್ರಿ ಇಯರ್ ಈ ಥರ ಹಾಕೋಣ ಅಂತ ಅಂದ್ಕೊಂಡು ಅವ್ರು ಹಾಕಿದ್ರು. ಆ್ಯಂಡ್ ನೆಕ್ಸ್ಟ್ ಇಯರ್ ಆ್ಯನಿವರ್ಸರಿ ಅಷ್ಟೊತ್ತಿಗೆ ನಾವಿಲ್ಲಿ ಇರೋದಿಲ್ಲ. ಹಾಗಾಗಿ ಇನ್ನೆಲ್ಲ ಕ್ಲಿಯರ್ ಮಾಡ್ಕೊಂಬಿಡೋಣ ಅಂತ ಅದನ್ನು ಕೂಡ ಕ್ಲೋಸ್ ಮಾಡಿ ಒಂದು ಇಯರಿಂಗ್ಸ್ ನೋಡ್ತಾ ಇದ್ದೆ ನಾನು ಡೈಲಿ ಯೂಸ್ಗೆ. ಒಂದು ಡೈಮಂಡ್ ಇಯರಿಂಗ್ಸ್ ನೋಡೋಣ ಅಂತ ನೋಡ್ತಾ ಇದ್ವಿ. ಒಂದು ಇಯರಿಂಗ್ಸ್ ತುಂಬಾ ಇಷ್ಟ ಆಯಿತು. ಅದ್ರಲ್ಲಿ ನೋಡಿದ್ರೆ ಅದ್ರ ಪೆಂಡೆಂಟ್ ಜೊತೆಗೆ ಇಯರಿಂಗ್ಸ್ದು ಡೈಮಂಡ್ದು 70,000 ಆ ಥರ ಆಗ್ತಾಯಿತ್ತು. ಸೊ ನಾನಂದರೆ ಅಷ್ಟೊಂದೆಲ್ಲ ಬೇಡ, ನನ್ನ ಹತ್ರ ಒಂದು ಇದಕ್ಕೂ ಮುಂಚೆ ಏನು ತೊಗೊಂಡಿದ್ನಲ್ಲ ಅದನ್ನ ಎಕ್ಸ್ಚೇಂಜ್ ಮಾಡ್ತೀನಿ ಅಂತ. ಎಕ್ಸ್ಚೇಂಜ್ ಮಾಡೋಕ್ಕೆ ಯಾರೂ ಬಿಡಲೇ ಇಲ್ಲ. ಅತುಲು ಬಿಡಲಿಲ್ಲ, ನಮ್ಮ ಅಮ್ಮನೂ ಬಿಡಲಿಲ್ಲ. ಅತುಲಂತೂ ಬೈದ್ಬಿಟ್ರು ನನಗೆ. ಏನಂದರೆ, ಮನೇಲಿರೋ ಲಕ್ಷ್ಮಿ ನನಗೆಲ್ಲ ಇದು ಮಾಡೋಕ್ಕೆ ಹೋಗಬೇಡ, ನಿಂಗೆ ಬೇಕಾದ್ರೆ ಹೊಸದು ತೊಗೋ, ಬೇರೆ ಎಕ್ಸ್ಟ್ರಾ ಎಷ್ಟಾಗುತ್ತೋ ಅಷ್ಟು ಹಾಕ್ಬಿಟ್ಟು ತೊಗೋ, ಇದನ್ನು ಚೇಂಜ್ ಎಲ್ಲ ಮಾಡೋಕ್ಕೆ ಹೋಗಬೇಡ, ಅದು ಇಟ್ಕೋ. ಅಮ್ಮನೂ ಅಂದರು, ಮಗು ಇದೆ, ಅವಳು ನಿನಗೆ ಇಷ್ಟ ಆಗದಿದ್ರೆ ನಾವು ಬೆಳೀತಾ ಅವಳಿಗೂ ಯೂಸ್ ಆಗುತ್ತೆ, ಚೇಂಜ್ ಮೇಲೆ ಮಾಡೋಕ್ಕೆ ಹೋಗಬೇಡ ಅಂತಂದರು. ಸರಿ ಇನ್ನಿಷ್ಟೆಲ್ಲ ಅವ್ರು ಹೇಳಬೇಕಾದ್ರೆ ನಾನು ಬೇಡ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸ್ಕೀಮಲ್ಲಿ ಬೇರೆ ಜಸ್ಟ್ ಒಂದು ಎಷ್ಟು 50,000 ಏನೋ ಅಷ್ಟೇ ಕಲೆಕ್ಟ್ ಆಗಿತ್ತು. ಆ್ಯಂಡ್ ಅದು ಪೆಂಡೆಂಟೆಲ್ಲ ಸೇರಿ ಇನ್ನೂ ಕೈಯಿಂದ ಎಷ್ಟೋ ಹೋಗ್ತಾಯಿತ್ತು, 35,000ವರೆಗೂ ಹೋಗ್ತಾಯಿತ್ತು. ಸೊ ಬೇಡ ಅಂತ ಹೇಳಿಬಿಟ್ಟು ಚಿಕ್ಕದಾಗಿ ಸಿಯುಗೂ ಒಂದು 2 ಇಯರಿಂಗ್ಸು ಮತ್ತು ನನಗೂ ಒಂದು ಇಯರಿಂಗ್ಸ್ ತೊಗೊಂಡು ಏನು ಸ್ಕೀಮ್ ಇದೆ ಅಷ್ಟೆಲ್ಲ ಮುಗಿಸ್ಬಿಡೋಣ, ಎಕ್ಸ್ಟ್ರಾ ಅಮೌಂಟೆಲ್ಲ ಬೇಡ ಈಗ ಸದ್ಯಕ್ಕೆ, ಮುಂದಕ್ಕೆ ನೋಡೋಣ ಅಂತ ಹೇಳಿಬಿಟ್ಟು ಅದೊಂದು ತೊಗೊಂಡು ಬಂದ್ವಿ.
ಫಸ್ಟ್ ಟೈಮೇ ಈ ಥರ ಹೀಗೆ ಮನೆಯಲ್ಲಿ ನಾನು ಗೋಲ್ಡ್ ಅಂದರೆ ಫಸ್ಟ್ ಇನ್ವೆಸ್ಟ್ಮೆಂಟ್ ಅಂತಲೇ ನೋಡೋದು, ಡಿಸೈನ್ ಎಲ್ಲ ನೋಡೋಲ್ಲ. ಬಟ್ ಇಯರಿಂಗ್ಸ್ ಆದರೆ ಡೈಲಿ ಯೂಸ್ ಆಗೋ ಥರ ಇರಲಿ ಅಂತ ಹೇಳ್ಬಿಟ್ಟು ನೋಡಿದ್ರೆ ಯಾರೂ ಬಿಡಲೇ ಇಲ್ಲ. ಸರಿ ಸಿಯುಗೆ ಕಿವಿ ಚುಚ್ಚಿಸ್ಕೊಂಡು ನಾವು ಇಯರಿಂಗ್ಸ್ ತೊಗೊಂಡು ಬಂದಿದ್ದು. ನೋಡಿ ಅವಳಿಗೆ ಫುಲ್ ನಾನು ಅವಳಿಗೆ ಮೈಂಡ್ಗೆ ಫುಲ್ ಫೀಡ್ ಮಾಡ್ತಾಯಿದ್ದೆ. ಮುಂಚೆನೇ ಮನೆಯಿಂದನೇ ಫೀಡ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದು. ಅಂದರೆ ನೋವಾಗುತ್ತೆ, ನಿನಗೆ ಇಯರಿಂಗ್ಸ್ ಇಷ್ಟ ಅಲ್ವಾ, ಪೇನ್ ಆಗುತ್ತೆ, ತುಂಬ ಪೇನ್ ಇರುತ್ತೆ ಅಂತ ಅವಳಿಗೆ ಪದೇ ಪದೇ ಹೇಳ್ತಾ ಇದ್ವಿ. ಯಾಕಂದರೆ ಸುಮ್ಮನೆ ಅದು ಮಾಡಿಸ್ತಾ ಒಂದು ಕಿವಿ ಚುಚ್ಚಾದ್ಮೇಲೆ ಇನ್ನೊಂದು ಕಿವಿ ಚುಚ್ಚಿಸೋ ಅಷ್ಟೊತ್ತಿಗೆ ಎಲ್ಲಿ ಚುಚ್ಚಿಸ್ಕೊತಾಳಿಲ್ಲ ಅನ್ನೋದು ಬೇರೆ ಭಯ ಆಯಿತು. Not today. They will. We can wear and we can go outside. Yes. But it will hurt. Okay. Little hurt. It will be painful. Little pain. Example, I'll give you chocolate. And balloon also. लेके आओ. ಸಿಯುಗೆ ಚಾಕ್ಲೇಟ್ ಕೊಡಿಸ್ತೀನಿ, ಬಲೂನ್ ಕೊಡಿಸ್ತೀನಿ ಅಂತ ಪಾಪ ಅದಕ್ಕೆ ಏನೇನು ಇಷ್ಟನೋ ಎಲ್ಲ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವಳು ಮೈಂಡ್ ಪ್ರಿಪೇರ್ ಮಾಡ್ತಾಯಿದ್ವಿ. ಆ್ಯಂಡ್ ಅವಳಿಗೆ ಫುಲ್ ಎಕ್ಸೈಟ್ಮೆಂಟ್ ನೋಡ್ಬೋದು ಎಷ್ಟು ಖುಷಿಯಾಗಿದ್ಲು ಅಂದರೆ, ಮಮ್ಮ ಇಲ್ಲಿ ಚುಚ್ಚಿದ ತಕ್ಷಣ ಮನೆಗೆ ಕೂಡ ಹಾಕ್ಕೊಂಡು ಹೋಗ್ತೀವಲ್ವ, ಇಲ್ಲಿಂದ ಹೋದ್ಮೇಲೆ ನಂಗೆ ಇಯರಿಂಗ್ಸ್ ಇರುತ್ತಲ್ವ ಅಂತ ಫುಲ್ ಕೇಳ್ತಾ ಇದ್ಲು. ಅವಳಿಗೆ ಸಖತ್ ಎಕ್ಸೈಟ್ಮೆಂಟು, ನೀವು ನೋಡಿದ್ರೇ ಗೊತ್ತಾಗುತ್ತೆ. ನೋಡಿ ಕೇಳ್ತಿದ್ದಾಳೆ, ನಾವು ಇದನ್ನು ಹಾಕ್ಕೊಂಡು ಹೋಗ್ಬೋದಲ್ವಾ, ಹಾಕ್ಕೊಂಡು ಹೋಗ್ಬೋದಲ್ವ, ಪದೇ ಪದೇ ಅದೇ ಕ್ವಶನ್, ನಾವು ಹಾಕ್ಕೊಂಡು ಹೋಗ್ಬೋದಲ್ವಾ ಅಂತ. But it will hot little bit, okay? First, it will be painful, huh? Yes. What balloon you want? Okay, how many balloons? One. Mama get one. ಸಿಯು ಎಕ್ಸೈಟ್ಮೆಂಟ್ ನೋಡಿನೇ ನನಗೂ ಸ್ವಲ್ಪ ಧೈರ್ಯ ಬಂದಿದ್ದು ಕಿವಿ ಚುಚ್ಚೋಕ್ಕೆ, ಇಲ್ಲಾಂದರೆ ತುಂಬಾ ಭಯ ಇತ್ತು ನನಗೆ. ಆ್ಯಂಡ್ ಅಮ್ಮ ಹೇಳ್ತಾಯಿದ್ರು ಒಂದು ಸ್ವಲ್ಪ ಏನಾರ ಸ್ವೀಟ್ ಅಥವಾ ಏನಾರ ತಂದು ಕೊಡಿ ಅವಳಿಗೆ, ಹತ್ಕೊಂಡ ತಕ್ಷಣ ಒಂದು ಸ್ವಲ್ಪ ಬಾಯಿನಲ್ಲಿ ಇಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅತುಲ್ಗೆ ಹೇಳಿದೆ ನನಗೊಂದು ಚಾಕ್ಲೇಟ್ ತೊಗೊಂಬಾ ಅಂತ. ಸರಿ ಅಂದ್ಬಿಟ್ಟು ಅವರು, ನಾನು ಕೇಳಿದೆ ಅವ್ರಿಗೆ, ಅವ್ರು ಮಾರ್ಕ್ ಮಾಡಿ ತೋರಿಸ್ತಾರೆ, ನಾನೇ ಕೂತ್ಕೊಳ್ಳ ಅಥವಾ ಮಗುನಷ್ಟೇ ಕೂಡಿಸ್ಬೇಕಾ ಅಂತ. ಇಲ್ಲ ಕೂತ್ಕೊಳ್ಳಿ ಪರವಾಗಿಲ್ಲ ಅಂತಂದರು. ಕ್ಲೀನಾಗಿ ಅವ್ರು ಮಾರ್ಕ್ ಮಾಡಿ ತೋರಿಸ್ತಾರೆ, ಸರಿಯಾಗಿದೆ ನೋಡಿ ಅಂತ ಹೇಳ್ಬಿಟ್ಟು. ಹಾಗೆ ಒಂದು ಮೇಜರ್ಮೆಂಟ್ ಕೂಡ ಮಾಡಿ ತೋರಿಸ್ತಾರೆ, ಇಷ್ಟು ಇಂಚಲ್ಲಿದೆ ಅಂತ ಹೇಳ್ಬಿಟ್ಟು. ಅವ್ರು ಎಕ್ಸಾಕ್ಟಾಗಿ ಎಲ್ಲಿ ಮಾರ್ಕ್ ಮಾಡಿರ್ತಾರೋ ಅಲ್ಲೇ ಕರೆಕ್ಟಾಗಿ ಚುಚ್ಚಿಸ್ತಾರೆ. ಏನಕ್ಕೆ ಅಂದರೆ ನಂಗೆ ಅದೊಂದು ಭಯ ಇತ್ತು, ಏಕೆಂದರೆ ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ಅದು ತುಂಬ ಕೊನೆವರೆಗೂ ಹಾಗೇ ಇರುತ್ತೆ. ನನ್ನ ಆ ಥರ ನೋಡಿದ್ದೀನಿ, ನಮ್ಮ ಮನೆಯಲ್ಲೂ ಒಂದು ಸ್ವಲ್ಪ ನನ್ನ ತಂಗಿಗೆ ಒಂಚೂರು ಹೆಚ್ಚು ಕಮ್ಮಿ ಮಾಡಿದ್ರಂತೆ. ಆ್ಯಂಡ್ ಅದು ಭಯ ಬೇರೆ ಇತ್ತು ನನಗೆ, ಎಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಬಿಡ್ತಾರೆ ಅಂತ. ಬಟ್ ಕರೆಕ್ಟಾಗಿ ಅವರು ಡಾಟ್ ಹಾಕಿ ಕ್ಲೀನಾಗಿ ತೋರಿಸಿ ಆ್ಯಂಡ್ ಅದನ್ನು ಕ್ಲೀನಾಗಿ ಮೇಜರ್ ಕೂಡ ಮಾಡ್ತಾರೆ. ಮಾಡಿಬಿಟ್ಟು ಎಕ್ಸಾಕ್ಟಾಗಿ ಎಲ್ಲಿ ಮಾರ್ಕ್ ಮಾಡಿರ್ತಾರೋ ಅಲ್ಲೇ ಪಿಯರ್ಸಿಂಗ್ ಮಾಡ್ತಾರೆ. ಆ್ಯಂಡ್ ಇದಾದಮೇಲೆ ಸ್ವಲ್ಪ ರಾಗೆ ಇಡ್ತೀನಿ, ಏನಕ್ಕೆಂದರೆ ನನಗೆ ಮೆಮೊರೀಸ್ ಹೇಗೆ ಅವ್ರ ರಿಯಾಕ್ಷನ್ ಇತ್ತು ಎಲ್ಲ ನೋಡೋಕ್ಕೆ ನಮಗೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇನ್ನು ಮುಂದೆ ಸ್ವಲ್ಪ ವೀಡಿಯೋಸ್ ರಾಗೆ ಇರುತ್ತೆ. ಅದು ಓಲೈಸೆ ಹಾಕಿದ್ದು ಅರ್ಥ ಮಾಡ್ತಾರೆ. ಎಲ್ಲರೂ ಆಗಲ್ಲ, ನೀವು ಒಳಗೆ ಹೋಗ್ಬೇಕು. अभी नहीं बेटा, रुको निकालो, सुन नहीं करते क्या?
वैसा नहीं रहता बाला डालो सारे डालो और दो मैं मेरे को देखा ही नहीं जा रहा मैं जाऊँ क्या सी आइस क्लोज कर लो कुछ नहीं होगा पट करके हो जाएगा Eyes closed. आइस क्लोज आइस क्लोज आइस क्लोज Eyes closed. होल्डिंग टाइट बस गए. हो गया वेरी गुड Chocolate, chocolate, chocolate. Chocolate. हो गया बस हो गया कुछ नहीं हुआ eat chocolate बस you looking so cute उसको मिरर दिखा दो मिरर पे eat chocolate last मिरर दिखा दो मिरर दिखा दो see look at you're looking so pretty wow see your ear wow 2 minutes it will hurt it will get spine see now it is so small she is also wearing that only one time that's all chalo close your ears close your eyes close your eyes okay hold her right nothing हो गया टाइट आईज क्लोज करो टाइटली आईज क्लोज करो अब now look wow Sierra is looking so pretty don't touch it फूंक मार बच्चे थोड़ा हवा नहीं हवा में ले चलो थोड़ा डाल कब डालना है बलून ले ले कौन सा वाला चाहिए इधर Thank you. Happy? ये चॉकलेट Are you happy? What is not there? It is not hurting now? Now it will not Now hurt. it will not hurt. One time only it will hurt. You are looking so pretty. You know that? Bags ले लिया ना? हाँ. Handbag. Yes. No. Are you happy now? Okay. ಅಷ್ಟೇ 2 minutes now. ಚಲೋ shall we go now? ಬಾ. ಅವಳಿಗೆ ಡೌಟ್ ಬರ್ತಾಯಿತ್ತು ಇವಾಗ ಐ ಥಿಂಕ್ ನಂಗೆ ಇವಾಗ ಪೇನ್ ಆಗ್ತಾಯಿಲ್ಲ ಅಂತ ಹೇಳ್ತಾ ಇದ್ಲು. ಆ್ಯಂಡ್ ಅದಾದಮೇಲೆ ಅವಳಿಗೆ ಒಂದು ಡೌಟ್ ಬರ್ತಾಯಿತ್ತು, ಎಲ್ಲರ ಹತ್ರ ಹೋಗ್ಬಿಟ್ಟು ಬ್ಲಡ್ ಬರ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಆ್ಯಂಡ್ ಎಲ್ಲಿ ಮಿರರ್ ಕಾಣಿಸಿದ್ರು ಹೋಗಿ ನೋಡ್ಕೊಳ್ತಾ ಇದ್ಲು. ಸಖತ್ ಬೆಳಗ್ಗೆ ನೆಕ್ಸ್ಟ್ ಡೇ ಏನು ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಇಯರಿಂಗ್ಸ್ ನೋಡ್ತಾ ಇದ್ಲು. ಆ್ಯಂಡ್ ಅವರು ಕೊಕೊನಟ್ ಆಯಿಲ್ ಕೂಡ ಹಾಕಕ್ಕೆ ಹೇಳಿದರು. ನಾನು ಮರೆತ್ರೂ ಮಮ್ಮ ಆಯಿಲ್ ಹಾಕ್ಬಾ ಅಂತೆಲ್ಲ ಹೇಳ್ತಾಯಿದ್ರು. ನೋಡಿ ಎಲ್ಲೋದ್ರೂ ಮಿರರ್ಗೆ ಹೋಗಿ ನೋಡ್ಕೊತಾ ಇದ್ಲು. ಸಖತ್ ಖುಷಿ ಅನ್ನಿಸ್ತು. ಅದಾದಮೇಲೆ ಅವಳಿಗೆ ಏನು ಇಷ್ಟಪಡ್ತಾಳೆ ಪಾಪ, ಅದು ಒಂದು ಬಲೂನ್ ಬೇರೆ ಕೊಡಿಸಿದ್ರು, ಇನ್ನೊಂದು ಬಲೂನ್ ಕೇಳ್ತಾ ಇದ್ಲು. ಸರಿ ನಾನು ಅವಳಿಗೆ ಏನು ಇಷ್ಟ ಆಗುತ್ತೋ ಎಲ್ಲ ಕೊಡೋಣ, ಖುಷಿಯಾಗಿರಬೇಕು, ಇವತ್ತು ಒಂದು ಸ್ಪೆಷಲ್ ಡೇ ಅವಳಿಗೆ ಅಂತ ಹೇಳಿಬಿಟ್ಟು ಇನ್ನೊಂದು ಬಲೂನ್ ಕೂಡ ಕೊಡಿಸ್ತಾ ಇದ್ವಿ. ಲೈಕ್ ದಟ್ ಚೆನ್ನಾಗಿದೆಯಾ? ಹೇಳು ಹೆಂಗಿದೆ ಅಂತ. ಅಲ್ಲೇಳು ಹೆಂಗಿದೆ ಅಂತ.
Nice. Are you happy? Happy? It's okay, it's okay. Tell me how much you like. It's iಷ್ಟ ನಿಮಗೆ? What photos ಇಷ್ಟನಾ? ಓಕೆ, ಇವಾಗ ಸಿಯುದು ಕಿವಿ ಚುಚ್ಚಿಸಿ ಊಟಕ್ಕೆ ಹೋಗ್ತಾ ಇದ್ದೀವಿ. ಸಿನಿಮಾ ಏನ್ ಮಾಡ್ತಿದ್ದೀರಾ? ಹಾ ಹೇಳು. ಓಕೆ, ಇವಾಗ ಸಿಯುಗೆ ಕಿವಿ ಚುಚ್ಚಿಸಿ ಆ್ಯಂಡ್ ಒಂದಿಷ್ಟು ಇಯರಿಂಗ್ಸ್ನೆಲ್ಲ ತಗೊಂಡು ಊಟಕ್ಕೆ ಹೊರಟಿದ್ದೀವಿ. ಏನು ಕಿತ್ತ ಇಯರಿಂಗ್ಸ್ ಅಂತೆ, ಚಿಕ್ಕ 3 ತೊಗೊಂಡಿದ್ದೀವಿ. ಆ್ಯಕ್ಚುಲಿ ದೊಡ್ಡ ತೊಗೊಂಡ್ರೆ 1 ಬರಲ್ಲ ಅಷ್ಟು ಅಮೌಂಟ್ಗೆ. ಚಿಕ್ಕದು ಸಿಯುಗೆ 2, ನನಗೊಂದು ತೊಗೊಂಡಿರೋದು. ಸೊ ತೊಗೊಂಡು ಊಟಕ್ಕೆ ಹೋಗ್ತಾ ಇದೀವಿ. ಇವಾಗ ಊಟಕ್ಕೆ ಹೋಗ್ಬಿಟ್ಟು ನೋಡೋಣ ಮುಂದೆ ಏನ್ ಮಾಡೋದು ಅಂತ. ನಗ್ತಾ ಇದ್ದಾನೆ. ನಗು ಬರ್ತದೆ ಅವನಿಗೆ. ನಾನು ಹಂಗೆ ಮಾತಾಡ್ತಿದ್ದೀನಿ. ಆಬ್ವಿಯಸ್ಲಿ ಊಟಕ್ಕೆ ಹೋದ್ಮೇಲೆ ಊಟನೇ ಮಾಡೋದು, ಮುಂದಕ್ಕೆ ಏನ್ ಮಾಡೋದಿರತ್ತಲ್ಲಿ ಅಲ್ವಾ. ಫೇಸ್ ಸೈಡ್ ಮಾಡ್ಕೊಂತ ಫೇಸ್ ತೋರ್ಸೋ ಫೇಸ್ನ. ಮಾ ನಗು ಅಮ್ಮನು ಕಂಟ್ರೋಲ್ ಮಾಡ್ಕೊಂಡು ಕೂತಿದ್ದಾರೆ. ಸೊ ಬನ್ನಿ, ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಬಾನಸವಾಡಿ ಕಡೆಗೆ ಹೊರಟಿದ್ದೀವಿ. ಹೋಗ್ಬಿಟ್ಟು ಊಟ ಮಾಡಿಬಿಟ್ಟು, ಆ್ಯಕ್ಚುಲಿ 2-3 ಕೆಲಸ ಅನ್ಕೊಂಡು ಮನೆಯಿಂದ ಹೊರಟಿದ್ದು. ಬಟ್ ಅತುಲ್ದು ಶಾಪಿಂಗ್ ಮಾಡೋಕ್ಕೆ ಶಾಪಿಂಗ್ದು ಮುಹೂರ್ತನೇ ಬರ್ತಾ ಇಲ್ಲ. ಆ್ಯಕ್ಚುಲಿ ಇವತ್ತೊಂದು ಸ್ವಲ್ಪ ಅವ್ರಿಗೆ ಬಟ್ಟೆಗಳನ್ನ ತಗೊಳ್ಳೋಣ ಅಂತ ನಾವು ಅನ್ಕೊಂಡಿದ್ವಿ. ಆದರೆ ಏನಂತಾರೆ, ನಮ್ಮದೇ ಆಗ್ತಾ ಇದೆ. ಅವತ್ತು ಪಾಪ ಬರ್ತಡೇಗೆ ಒಂದು ಶರ್ಟ್ ತೊಗೊಳಕ್ಕೆ ಅಂತ ಹೋಗಿದ್ದು. ಸಿಗೊಂದು 20 ಡ್ರೆಸ್ಸು, ನನಗೊಂದು ಟಾಪ್ ತೊಗೊಂಡಿದ್ದು. ಅದಾದ್ಮೇಲೆ ಮತ್ತೆ ಹೋದ್ವಿ. ಮತ್ತು ನನಗೊಂದು ಎಷ್ಟು 6-7 ಇರುತ್ತಲ್ಲ, 6-7 ಬಟ್ಟೆ ತೊಗೊಂಡೆ. ಅದಾದ್ಮೇಲೆ ಪಾಪ ಇವತ್ತೂ ಅಷ್ಟೇ ಸಿಗೆ ಕಿವಿ ಚುಚ್ಚಿಸಿ ಬಟ್ಟೆ ತರಕ್ಕೆ ಹೋಗೋಣ ಅನ್ಕೊಂಡ್ವಿ. ಗೋಲ್ಡ್ ಶಾಪಿಂಗ್ ಅಂತ ಹೊರಟ್ರೆ ಮುಗೀತಷ್ಟೇ ಕತೆ. ಟೈಮ್ ತುಂಬ ಹಿಡಿಯುತ್ತೆ. ಆಬ್ವಿಯಸ್ಲಿ ಅಷ್ಟು ಕಾಸ್ಟ್ಲಿ ಇರುತ್ತೆ, ಸುಮ್ಮನೆ ಸಿಕ್ಕಿದ್ದೆಲ್ಲ ತೊಗೊಳಕ್ಕಾಗಲ್ಲ. ಹಾಗಾಗಿ ಟೈಮ್ ಆಯಿತು. ಇನ್ನು ಹಿಂಗೆ ಹೋಗ್ಬೋದು. ಸೊ ಮತ್ತೆ ಹೋಗೋಣ ಶಾಪಿಂಗಿಗೆ. ಅವಾಗ ಮತ್ತೆ ಬ್ಲಾಗ್ ಮಾಡ್ತೀನಿ, ಓಕೆನಾ? ಬನ್ನಿ ಇವಾಗ ಊಟಕ್ಕೆ ಹೋಗೋಣ. ಬಾಯ್ ಗಾಯ್ಸ್. ಬರೀ ವಾಯ್ಸ್ ಮಾತ್ರ ಬರ್ತದೆ. ಫೇಸ್ ತೋರಿಸು ಚಿನ್ನಿಮಾ. ತೋರಿಸಿದ್ಲ ಆಲ್ರೆಡಿ, ನಾನು ತೋರಿಸ್ದೆ. ಲೈಟೇ ಇಲ್ಲ ನನ್ನ ಮಮ್ಮಿಗೆ. ಈ ಕಡೆ ಬಾ, ಈ ಕಡೆ ಬಾ ಮಮ್ಮಿ. ರೈಟ್ ಸೈಡ್ ಬಾ, ಈ ಕಡೆ ಬಾ ಮಮ್ಮ. ಓಕೆ, ಈ ಕಡೆ ಬಮ್ಮ, ಕಾಣಿಸಲ್ಲ. ಸೊ ಇವಾಗ ಊಟ ಮಾಡಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ನೋಡಿ, ಊಟಕ್ಕೆ ಹೋಗ್ತಾ ಇದ್ರೂ ಕಿವಿ ಮುಟ್ಟಿ ನೋಡ್ಕೊಳ್ತಾ ಇದ್ದು, ಇಯರಿಂಗ್ಸ್ ಇದೆಯಾ, ಬಿದ್ದೋಗ್ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲೇನು ಅಷ್ಟು ಬ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ, ಜಸ್ಟ್ ಒಂದು ಸ್ಮಾಲ್ ಕ್ಲಿಪ್ ತೊಗೊಂಡ್ವಿ. ಆ್ಯಂಡ್ ಊಟ ಎಲ್ಲ ಮಾಡಿಕೊಂಡು ಮನೆಗೆ ಹೋಗೋಷ್ಟರಲ್ಲೇ ತುಂಬ ಲೇಟ್ ಆಗಿಬಿಟ್ಟಿತ್ತು. ಸೊ ಊಟ ಮಾಡಿಕೊಂಡು ಮನೆಗೆ ಹೊರಟ್ವಿ ನಾವು. ಮನೆಗೆ ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ 12 ಗಂಟೆ ಆಗಿಬಿಟ್ಟಿತ್ತು. ನೋಡ್ಬೋದು, ಇಲ್ಲಿ ಕ್ರಿಸ್ಮಸ್ಗೆ ಎಲ್ಲ ಸೆಲೆಬ್ರೇಷನ್ ಫುಲ್ಲು ಡೆಕೋರೇಷನ್ ಮಾಡಿದರು. ಇದೆಲ್ಲ ಇಳಿದು ತೊಗೊಳ್ಳೋಷ್ಟು ಕೂಡ ನನಗೆ ವೀಡಿಯೋ ತೊಗೊಳ್ಳೋಷ್ಟು ಕೂಡ ಪೇಷನ್ಸ್ ಇರಲಿಲ್ಲ. ಸೊ ಹಾಗಾಗಿ ಗಾಡಿನಲ್ಲೇ ಸ್ವಲ್ಪ ಸ್ಲೋ ಮಾಡಿಬಿಟ್ಟು ಒಂದಿಷ್ಟು ಕ್ಲಿಪ್ಸ್ನ ತೊಗೊಂಡೆ. ಆ್ಯಕ್ಚುಲಿ ಇದನ್ನೆಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಬೇಕಿತ್ತು, ಬಟ್ ನನಗೇನೋ ಬೇರೆ ಕೆಲಸದ ಮತ್ತು ಬ್ಯುಸಿಯಾಗಿ ಅಷ್ಟೊಂದು ಜಾಸ್ತಿ ಇದ್ರದ್ದು ಡೆಕೋರೇಷನ್ ಎಲ್ಲ ನೋಡೋಕ್ಕೆ ನಂಗೆ ಸಿಕ್ಕಲಿಲ್ಲ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ಥರ ಕಿವಿಯಲ್ಲಿ ಚುಚ್ಚಿಸಿದ್ರೆ ಕೊಬ್ಬರಿ ಎಣ್ಣೆ ಹಾಕಿ ಅಂತ ಹೇಳ್ತಾರೆ. ಅಮ್ಮ ಅಂದರು ಸ್ವಲ್ಪ ಲವಂಗ ಹಾಕಿಬಿಟ್ಟು ಸ್ವಲ್ಪ ಅದನ್ನು ಎಣ್ಣೆನ ಸ್ವಲ್ಪ ಬೆಚ್ಚಗೆ ಮಾಡಿ ಕಿವಿಗೆ ಅಪ್ಲೈ ಮಾಡು ಅಂತ. ಸೊ ಹಾಗಾಗಿ ಅದನ್ನು ಕಿವಿಗೆ ಒಂಚೂರು ಅಪ್ಲೈ ಮಾಡ್ತಾಯಿದ್ದೀನಿ. ಇದು ಈ ಥರ ಎಲ್ಲ ಕಿವಿಯೆಲ್ಲ ಚುಚ್ಚಿಸಿದಾಗ ಹಸಿ ಕೊಬ್ಬರಿ ಎಲ್ಲ ತಿನ್ನೋಕ್ಕೆ ಹೋಗಬಾರ್ದು, ಇಲ್ಲಾಂದರೆ ಅದು ಕಿವಿಯೆಲ್ಲ ಆಗಿಬಿಡುತ್ತೆ. ನಾನು ಕಿವಿಯೆಲ್ಲ ಚುಚ್ಚಿಸ್ಕೊಂಡಿದ್ದೆ. ಅಂದರೆ ನಾರ್ಮಲ್ ಕಿವಿ ಅಂದರೆ ಮೇಲ್ಗಡೆ ಇರುತ್ತಲ್ವ, ಪಿಯರ್ಸಿಂಗ್ಸ್ ಎಲ್ಲ ಮಾಡಿಸ್ಕೊತೀವಲ್ಲ, ಅದೆಲ್ಲ ಮಾಡಿಸ್ಕೊಂಡಾಗ ನಾನು ಹಸಿ ಕೊಬ್ಬರಿ ತಿಂದು ಫುಲ್ ಕೀವಾಗ್ಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನು ಅವಾಯ್ಡ್ ಮಾಡಿ ಈ ಥರ ಎಲ್ಲ ಏನಾನ ಕಿವಿ ಆಗಲಿ ಅಥವಾ ನೋಸ್ ಪಿಯರ್ಸಿಂಗ್ಸ್ ಆಗಲಿ ಎಲ್ಲ ಮಾಡಿಸ್ಕೊಂಡ್ರೆ
ಹಸಿ ಕೊಬ್ಬರಿನೆಲ್ಲ ಅವಾಯ್ಡ್ ಮಾಡಿ. ಆ್ಯಂಡ್ ಅದಾದಮೇಲೆ ಇಲ್ಲಿ ಅವಳು ಫೇವ್ರೆಟ್ ಸ್ಯಾಂಡ್ವಿಚ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ತಮ್ಮ ನೋಡಿ ಫುಲ್ ಸಿನಿಮೆಟಿಕ್ ಇದರಲ್ಲಿ ಸ್ಟೈಲಲ್ಲಿ ಶೂಟ್ ಮಾಡ್ತಾ ಇದ್ದಾನೆ. ಸೊ ನಾನು ಬೇರೆ ಬ್ಲಾಗರು, ಸೊ ಅದನ್ನು ಯಾವ ಸಿನಿಮೆಟಿಕ್ ಇದ್ರೂ ಅಷ್ಟೇ ಫುಲ್ಲು ಸ್ಪೀಡ್ನ ಇನ್ಕ್ರೀಸ್ ಮಾಡಿಬಿಟ್ಟು ಬ್ಲಾಗಿಗೆ ತೊಗೊಂಬಂದ್ಬಿಡ್ತೀನಿ. ಸೊ ಇದು ತಮ್ಮ ಕೂಡ ಕೇಳ್ತಾ ಇದ್ದ, ಒಂದ್ಸಲ ಯಾವಾಗೋ ಹೀಗೆ ಮಾಡ್ಕೊಂಡು ಹೋದಾಗ ಸಖತ್ ತುಂಬಾ ಇಷ್ಟಪಟ್ಟಿದ್ದ. ಹಾಗಾಗಿ ಸಿಯು ಕೂಡ ಕೇಳ್ತಾ ಇದ್ಲು, ಅವಳಿಗೆ ಸ್ಯಾಂಡ್ವಿಚ್ ಅಂದರೆ ಸಖತ್ ಇಷ್ಟ. ಮನೆಯಲ್ಲೇ ಸ್ಯಾಂಡ್ವಿಚ್ ಚೀಸೆಲ್ಲ ಹಾಕಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದ್ರೆ ಸಖತ್ ಹೆಲ್ದಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದು ರೆಸಿಪಿ ಬೇಕಂದರೆ ಕೇಳಿ, ನಾನು ಮಾಡಿ ತೋರಿಸ್ತೀನಿ. ಜಸ್ಟ್ ಏನಿಲ್ಲ, ಬಾಯ್ಲ್ಡ್ ಇದು ಪೊಟ್ಯಾಟೋಸ್ ಅಂದರೆ ಆಲೂಗಡ್ಡೆಗೆ ಸ್ಮ್ಯಾಶ್ ಮಾಡಿಬಿಟ್ಟು ಒಂದಿಷ್ಟು ಮಸಾಲೆ ಆ್ಯಡ್ ಮಾಡ್ಕೊಳ್ತೀನಿ. ಲೈಕ್ ಸಾಲ್ಟು ಮತ್ತು ಆರಿಗ್ಯಾನೋ ಮತ್ತು ಇನ್ನೇನ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಗ್ರೇಟ್ ಮಾಡಿಬಿಟ್ಟು ಅಂದರೆ ತುರಿದ್ಬಿಟ್ಟು ಹಾಕ್ಕೊಂಡು ಸ್ಟಫಿಂಗ್ ಮಾಡಿಬಿಟ್ಟು ಸಮ್ಟೈಮ್ಸ್ ನಾನು ಪನ್ನೀರ್ ಕೂಡ ಹಾಕ್ತೀನಿ. ಪನ್ನೀರ್ ಹಾಕ್ಬಿಟ್ಟು ಚೀಸ್ ಹಾಕ್ಬಿಟ್ಟು ಗ್ರಿಲ್ ಮಾಡ್ಕೊಂಬಿಟ್ರೆ ಸ್ಯಾಂಡ್ವಿಚ್ ರೆಡಿ. ಸೊ ನೋಡ್ಬೋದು ಇವಾಗ ಸಿಯು ಹಠ ಮಾಡ್ತಿದ್ದಾಳೆ, ನಂಗೆ ಇನ್ನೂ ಜಾಸ್ತಿ ಬೇಕು ಅಂತ ಹೇಳ್ಬಿಟ್ಟು. ಸೊ ಅಷ್ಟೇ ಇವತ್ತಿನ ಈ ವಿಡಿಯೋ. ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಓಕೆನಾ? ಬಾಯ್ ಬಾಯ್, ಟೇಕ್ ಕೇರ್. But I want more. I like it very much. Please. I will make it. You go. I will make it. Can you come and make it? Ha. I'll see how you do. Ha. Cut. Ha. I don't like that. But no. No, Mama. This is for Chetu, Mama. Please, Ma. You can prepare one to Mama. Sorry. You finish that tanda's taste iralla. Give me funny, please. Last. Chino, please. I want to do it. You are making us You late. have to prepare for me. I will prepare for you. Busy. That is for to Mama. ठंडा हो जाएगा बेटा, जगह नहीं है. Please मेरा बच्चा, please खाना शुरू करो. You have to put like this. जगह नहीं है. Taste करो. Please, please. Taste कर पहले. No! Give me that eat! Give me that. Give me one more chance. I want to put sandwich. हाँ ठीक है बबू. You have to do chocolate. चलो खाओ. You're tripping me up. Nothing. खाओ. खा के बताओ कैसा है. How you hold it? First ತಿನ್ನು. ಚೆನ್ನಾಯ್ತಾ? ಫಸ್ಟ್ ತಿನ್ಬಿಟ್ಟು ಹೇಳು. ಚೆನ್ನಾಗಿ ತಿನ್ನು. ಈ ಕಡೆ ತಿನ್ನು. ಹೆಂಗೆ ಇಟ್ಕೋಬೇಕು? ಸ್ಯಾಂಡ್ವಿಚ್ ಹೆಂಗೆ ಇಟ್ಕೊಂತೀನಿ ನೀವು? ಹಿಂಗೆ ಇಟ್ಕೋಬೇಕು. ಹೋಲ್ಡ್ ಲೈಕ್ ದಿಸ್. ಹಾ. ಚೆನ್ನಾಯ್ತಾ? ಹಾ? ನಿಜ ಹೇಳು. Pizza.